ಸ್ನೇಹಿತರ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 17 ಶ್ಲೋಕ 15. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಯತ್ ಸ್ವಾಧ್ಯಾಯಭ್ಯಸನಂ ಚೈವ ವಾಜ್ಮಯಂ ತಪ ಉಚ್ಯತೆ. ಶ್ರೀಕೃಷ್ಣ ಅರ್ಜುನನಿಗೆ ವಾಣಿ ಸಂಬಂಧಿ ತಪಸ್ಸಿನ ಕುರಿತಾಗಿ ಈ ಶ್ಲೋಕದಲ್ಲಿ ವಿವರಿಸಿ ಹೇಳಿರುವಂಥದ್ದು. ಅಂದರೆ ಮಾತು ಕೂಡ ತಪಸ್ಸಿಗೆ ಸಮಾನವಾಗಿರುವಂಥದ್ದು. ಇದು ಮಾತಿನ ತಪಸ್ಸು. ಅದನ್ನು ವಿವರಿಸಿ ಹೇಳ್ತಾ, ಹೇ ಅರ್ಜುನ, ಉದ್ವೇಗಗೊಳಿಸದ, ಪ್ರಿಯವಾದ, ಹಿತಕರವಾದ ಮತ್ತು ಯಥಾರ್ಥವಾದ ಮಾತು, ಹಾಗೆಯೇ ವೇದಶಾಸ್ತ್ರಗಳ ಅಧ್ಯಯನ, ಪರಮೇಶ್ವರನ ನಾಮಜಪದ ಅಭ್ಯಾಸ, ಇವುಗಳನ್ನು ವಾಣಿಯ ತಪಸ್ಸು ಎಂದು ಹೇಳಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಕೇವಲ ಒಂದು ಮಾತು ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ. ಅಂಧಸ್ಯ ಪುತ್ರ ಅಂಧಃ. ದುರ್ಯೋಧನನ ಕುರಿತಾಗಿ ದ್ರೌಪದಿ ಹೇಳಿದ ಒಂದು ಮಾತು ಇಷ್ಟು ದೊಡ್ಡ ಮಹಾಭಾರತಕ್ಕೆ ಕಾರಣ ಆಯಿತು. ವಸಿಷ್ಠ ಮತ್ತು ವಿಶ್ವಾಮಿತ್ರರು ಇದ್ದಾಗ ವಸುಧಾಧಿಪತಿ ಹರಿಶ್ಚಂದ್ರನ ಸತ್ಯ ದೇಶಕಂಪಗಳಲೆನ್ನಳಲೆ ವಸಿಷ್ಠ ಹೇಳಿದಂತಹ ಈ ಮಾತು ಹರಿಶ್ಚಂದ್ರ ಸ್ಮಶಾನವನ್ನು ಕಾಯುವಂತಹ ಪರಿಸ್ಥಿತಿಯನ್ನು ತಂದಿಡ್ತು. ಹಾಗಾಗಿ ಮಾತು ಅನ್ನುವಂಥದ್ದು ಕೂಡ ಅದು ತಪಸ್ಸಿಗೆ ಸಮನಾಗಿರುವಂಥದ್ದು ಅನ್ನುವಂತಹ ಮಾತನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿರುವಂಥದ್ದು. ಸೊ ಮಾತು ಅದು ತಪಸ್ಸಿಗೆ ಸಮನಾಗಿದೆ. ಹಾಗಿದ್ರೆ ಮಾತು ಹೇಗಿರಬೇಕು? ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು, ನಮ್ಮ ಮಾತು ಯಾರನ್ನೂ ಉದ್ವೇಗಗೊಳಿಸಬಾರದು. ನಮ್ಮ ಮಾತು ಕೇಳುಗರಿಗೆ ಪ್ರಿಯವಾಗಿರಬೇಕು ಮತ್ತು ಹಿತಕರವಾಗಿರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅದನ್ನು ಶ್ರೀಕೃಷ್ಣ ಇಲ್ಲಿ ಮಾತು ಯಥಾರ್ಥವಾಗಿರಬೇಕು. ಹಾಗೆಯೇ ವೇದಶಾಸ್ತ್ರಗಳ ಅಧ್ಯಯನಕ್ಕೆ ಮಾತುಗಳು ಬಳಕೆಯಾಗಬೇಕು. ನಾವು ಆಡುವಂತಹ ಮಾತು ಪರಮೇಶ್ವರನ ನಾಮಜಪದ ಅಭ್ಯಾಸಕ್ಕೆ ಬಳಕೆಯಾಗಬೇಕು. ಅಂದರೆ ಆಧ್ಯಾತ್ಮದ ಚಿಂತನೆಗಳಲ್ಲಿ ನಮ್ಮ ಮಾತು ಬಳಕೆಯಾಗಬೇಕು. ಸ್ನೇಹಿತರೆ, ಬಹುತೇಕ ನಾವುಗಳು ಆಡುವಂಥ ಬಹಳಷ್ಟು ಮಾತುಗಳು ಇವುಗಳಿಗೆ ವಿರುದ್ಧವಾಗಿಯೇ ಇರ್ತವೆ. ನಮ್ಮ ಮಾತು ಯಾರಿಗೋ ಸಿಟ್ಟು ಬರೆಸುತ್ತೆ. ನಮ್ಮ ಮಾತು ಯಾರಿಗೋ ಅಪ್ರಿಯವಾಗಿರುತ್ತೆ. ನಮ್ಮ ಒಂದು ಮಾತು ಅಹಿತಕರವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ನಮ್ಮ ಮಾತುಗಳು ವೇದಶಾಸ್ತ್ರಗಳು, ಅಂದರೆ ಈ ನಿಸರ್ಗದ ನಿಯಮಗಳು, ಈ ಸೃಷ್ಟಿಯ ಕೌತುಕಗಳ ಬಗ್ಗೆ ನಾವು ಆಡುವಂಥದ್ದು ಕಡಿಮೆ ಆಗಿರುತ್ತೆ. ಪರಮೇಶ್ವರನ ನಾಮಜಪದಲ್ಲಿ, ಇಲ್ಲಿ ಪರಮೇಶ್ವರ ಅಂದರೆ ಸೃಷ್ಟಿ, ವಿಜ್ಞಾನ, ವಿಸ್ಮಯ, ಇವುಗಳ ಮಾತು. ಕೇವಲ ಪರಮೇಶ್ವರ ಅಂದ ತಕ್ಷಣ ಬುದ್ಧಿಜೀವಿಗಳು ಅದು ಮೂಢನಂಬಿಕೆ ಅನ್ನುವಂತಹ ಮಾತಿಗೆ ಬಂದುಬಿಡ್ತಾರೆ. ಸೊ ಆಳವಾಗಿ ಅರ್ಥ ಮಾಡಿಕೊಂಡಾಗ ಗೊತ್ತಾಗುತ್ತೆ, ಪರಮೇಶ್ವರ ಅಂದರೆ ಈ ನಭೋಮಂಡಲ, ಈ ಸೃಷ್ಟಿ, ಇದರಲ್ಲಿ ಇರುವ ವಿಜ್ಞಾನ, ಇದರಲ್ಲಿರುವಂತಹ ಸತ್ಯ, ಸತ್ಯವೇ ದೇವರು. ಸೊ ಈ ದೃಷ್ಟಿಯಲ್ಲಿ ನಮ್ಮ ಮಾತುಗಳು ಬಳಕೆಯಾಗಬೇಕು. ಹಾಗಾಗಿ ವಾಣಿ ಅನ್ನುವಂಥದ್ದು ಕೂಡ ಯಜ್ಞಕ್ಕೆ ಸಮನಾಗಿರುವಂಥದ್ದು. ಹಾಗಿದ್ರೆ ನಾವು ಒಂದು ಮಾತು ಆಡಬೇಕು ಅಂದರೆ ವಾಣಿಯ ಯಜ್ಞದಲ್ಲಿ ನಾವು ಇರಬೇಕು ಅನ್ನುವಂತಹ ಪ್ರಜ್ಞೆ ನಮ್ಮೊಳಗೆ ಇರಬೇಕು ಅಂತ. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.